ಇದು ಫಿಸಿಕ್ಸ್ ಆಗಿರೋದ್ರಿಂದ ನಾವು ಬೇರೆ ಪಾರ್ಟ್ಸ್ ಹೋಗಲ್ಲ, ಐದಷ್ಟೇ ನೋಡೋದು. ಯಾಕಂದ್ರೆ ಇದರಲ್ಲಿ ರಿಫ್ರಾಕ್ಷನ್ ಆಗುತ್ತಲ್ಲ, ಅದಕ್ಕೆ ಇದನ್ನ ಫಿಸಿಕ್ಸ್ ಅಲ್ಲಿ ಸೇರಿಸೋದು. ಇಲ್ಲೊಂದು ಒಂದೊಂದೇ ಪಾರ್ಟ್ ನ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ನೀಟಾಗಿ ನೋಟ್ಸ್ ಕೊಡ್ತೀನಿ. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕೇಳಿ. ನೋಡಿ, ಮೊದಲನೇದು ಫಸ್ಟ್ ಕಾರ್ನಿಯಿಂದ ಹೋಗ್ತೀನಿ. ಇಸ್ ಅ ಟ್ರಾನ್ಸ್ಪರೆಂಟ್ ಮೆಂಬ್ರೇನ್. ಇದೇನಿದು? ಟ್ರಾನ್ಸ್ಪರೆಂಟ್ ಮೆಂಬ್ರೇನ್ ಪ್ರೆಸೆಂಟ್ ಅರೌಂಡ್ ದ ಐ. ಪ್ರೆಸೆಂಟ್ ಅರೌಂಡ್ ದ ನೀವು ಕನ್ನಡದಲ್ಲಿ ಒಂದ್ಸರಿ ಬಿಡ್ತು ನೋಡಿ. ಇದೊಂದು ಟ್ರಾನ್ಸ್ಪರೆಂಟ್ ಮೆಂಬ್ರೇನು. ಇದು ಕಣ್ಣಿನ ಸುತ್ತಲೂ ಇರುತ್ತೆ. ಇಲ್ಲೇ ಮ್ಯಾಕ್ಸಿಮಮ್ ರಿಫ್ರಾಕ್ಷನ್ ಟೇಕ್ಸ್ ಪ್ಲೇಸ್ ಇನ್ ಕಾರ್ನಿಯಾ. ಇಲ್ಲೇ ರಿಫ್ರಾಕ್ಷನ್ ಆಗ್ಬಿಟ್ಟಿರುತ್ತೆ. ಇಲ್ಲೇ ರಿಫ್ರಾಕ್ಷನ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಕಾರ್ನಿಯಾ ಇದು ಸುತ್ತಲೂ ಅಂದ್ರೆ ಇಟ್ ಗಿವ್ ಶೇಪ್ ಟು ದ ಐ. ಐಗೆ ಶೇಪ್ ಕೊಟ್ಟಿರೋದು ಯಾರು? ಕಾರ್ನಿಯಾ. ಅರ್ಥ ಆಯ್ತಾ? ಒಂದೊಂದೇ ಪಾರ್ಟ್ ಎಕ್ಸ್ಪ್ಲೈನ್ ಮಾಡಿ ನಿಮ್ಗೆ ನೋಟ್ಸ್ ಕೊಡ್ತೀನಿ. ನೋಡ್ಕೊಳ್ಳಿ, ಗೊತ್ತಾಗಿಲ್ಲ ಅಂದ್ರೆ ಕೇಳಿ. ಕಾರ್ನಿಯಾ is a transparent membrane which present around the eyeball and the maximum refraction takes place, which gives shape to the eye. Any doubt in this cornea? No. Cornea ಬಗ್ಗೆ ಅರ್ಥ ಆಯ್ತಲ್ವಾ? Yes. Next iris ಬರ್ತೀನಿ. Iris is a colored part of the eye. ನೋಡಿ ಇಲ್ಲೇ ಇತ್ತಲ್ವಾ? ಯಾವುದು? ಬ್ಲಾಕ್, ಬ್ಲೂ ಆರ್ ಬ್ರೌನ್. ಬ್ಲಾಕ್, ಬ್ರೌನ್ ಆರ್ ಬ್ಲೂ ಕಲರ್ ಯಾವ್ದಿರುತ್ತೆ ಅಂದ್ರೆ ಐರಿಸ್ ಇರುತ್ತೆ. ಆ ಸುತ್ತ ನಮಗೆ ಬ್ಲಾಕ್, ಬ್ಲೂ ನೀವು ನೋಡಬಹುದು. ನಮ್ಮ ಕಣ್ಣು ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇದು ನಿಮ್ ಕಣ್ಣು ನೋಡೋಕೆ ನನಗೂ ಗೊತ್ತಾಗುತ್ತೆ. ಆಸ್ತಿ ಇರುತ್ತೆ. ಅರ್ಥ ಆಯ್ತಲ್ಲ? ಇಟ್ ಇಸ್ ಎ ಕಲರ್ಡ್ ಪಾರ್ಟ್ ಆಫ್ ದ ಐ. ಕಲರ್ ಯಾವ ಕಲರ್ ಇರುತ್ತೆ? ಬ್ರೌನ್, ಬ್ಲಾಕ್, ಬ್ಲೂ, ಕೆಲವು ಗ್ರೀನ್ ಇರ್ಬೋದು. ಅದು ಡಿಪೆಂಡ್ ಅಪಾನ್ ದ ಕಂಟ್ರಿ. ಆಮೇಲೆ ಎಷ್ಟು ನೋಡ್ಕೊಳ್ಳಿ, ಇಲ್ಲಿ ನೋಡ್ಕೊಳ್ಳಿ. ದಿಸ್ ಹೆಲ್ಪ್ಸ್ ಟು ಓಕೆ. ಇದೇನ್ ಮಾಡುತ್ತೆ ಅಂತಂದ್ರೆ ಈ ಪ್ಯೂಪಿಲ್ ನ ಕಂಟ್ರೋಲ್ ಮಾಡುತ್ತೆ. ನೀವೇನ್ ಮಾಡಿ, ಪ್ಯೂಪಿಲ್ ಅಂದ್ರೆ ಇದು ಒಂದು ಎಂಟರ್ ಲೈಟ್ ಎಂಟರ್ ಆಗಕ್ಕದು. ನಾವ್ ಏನಾಗಿ ಲೈಟ್ ಎಂಟರ್ ಆಗೋದು ಯಾವ್ದ್ರಲ್ಲಿ ಹೇಳಿ? ನಮ್ ಒಳಗಡೆ ಹೋಗ್ಬೇಕಂತಂದ್ರೆ ಪ್ಯೂಪಿಲ್ ಮೂಲಕನೇ ಒಳಗಡೆ ಹೋಗೋದು. ಆ ಬ್ಲಾಕ್ ಕಲರ್ ಇರುತ್ತಲ್ಲ, ಅದ್ರ ಮಧ್ಯದಲ್ಲಿ ಒಂದು ಮಿಡಲ್ ಸರ್ಕಲ್ ಇರುತ್ತೆ. ಆ ಕಪ್ಪು ಸರ್ಕಲ್ ಇರುತ್ತಲ್ಲ, ಆ ಸರ್ಕಲ್ ಇಂದಾನೆ ಲೈಟ್ ಎಂಟರ್ ಆಗೋದು. ಯಾಕಂದ್ರೆ ಅಲ್ಲಿ ನೋಡಿದ್ರೆ ಅದು ಮಾತಾಡ್ತಾರೆ ನೋಡ, ನಮ್ ತಿರ್ಗಾ ಮತ್ತೆ ಬೇಡ. ಆ ಐರಿಸ್ ಒಳಗಡೆ ಒಂದು ಇದಿದೆಯಲ್ಲ, ಅದನ್ನ ಪ್ಯೂಪಿಲ್ ಅಂತಾರೆ. ಅಲ್ಲಿಂದನೇ ಲೈಟ್ ಏನಾಗುತ್ತೆ? ಎಂಟರ್ ಇಂಟು ದ ಐ. ಆಮೇಲೆ ಈ ಐರಿಸ್ ವಿಚ್ ಕಂಟ್ರೋಲ್ಸ್ ದ ಸೈಜ್ ಆಫ್ ದ ಪ್ಯೂಪಿಲ್. ಆ ಪ್ಯೂಪಿಲ್ ಸೈಜ್ ಯಾರು ಕಂಟ್ರೋಲ್ ಮಾಡೋದು? ನೀವು ನೋಡಿ, ನೀವು ಬಿಸಿಲಿಗೆ ಹೋಗ್ಬಿಡಿ, ನಿಮ್ ಕಣ್ಣು ಮುಚ್ಚ ಅನ್ಸುತ್ತೆ ಆ ಹೀಟ್ಗೆ. ನೀವೇನಾದ್ರು ಆಚೆ ಕಡೆ ಹೋದ್ರೆ ಆಗಲ್ಲ. ಅವಾಗ ಏನ್ ಮಾಡ್ಬಿಡುತ್ತೆ ಗೊತ್ತಾ? ಇದನ್ನ ಕ್ಲೋಸ್ ಕಂಪ್ರೆಸ್ ಮಾಡ್ಬಿಡುತ್ತೆ, ಚಿಕ್ಕದು ಮಾಡ್ಬಿಡುತ್ತೆ. ಅವಾಗ ಪ್ಯೂಪಿಲ್ ಚಿಕ್ಕದಾಗ್ಬಿಟ್ಟು ಆ ಲೈಟ್ ಎಂಟರ್ ಆಗಲ್ಲ. ಸಿಲಿಯರಿ ಮಸಲ್ಸ್ ಇದು ಅದನ್ನ ಏನೋ ರಿಫ್ರಾಕ್ಷನ್ ಇಲ್ಲಿ ರೆಟಿನಾಗ್ ಬೀಳ್ಸೋದಕ್ಕೆ ಸಹಾಯ ಮಾಡೋದು. ಅರ್ಥ ಆಯ್ತಲ್ಲ? ಸಿಲಿಯರಿ ಮಸಲ್ ಕೆಲಸ ಏನಂದ್ರೆ ಅದು ವಯಸ್ಸಾದ್ಮೇಲೆ ವೀಕ್ ಆಗ್ಬಿಟ್ಟು ನಿಮ್ಗೆ ಅದಕ್ಕೆ ಅದು ರಿಫ್ರಾಕ್ಷನ್ ಆದಾಗ ಅದು ಕಡಿಮೆ ಇದ್ದಾಗ ಏನಾಗುತ್ತೆ? ಫೋಕಲ್ ಲೆಂತ್ ಇನ್ಕ್ರೀಸ್ ಮಾಡಕ್ಕೆ ಆಮೇಲೆ ಬರ್ತೀನಿ, ನೆಕ್ಸ್ಟ್ ಅದಕ್ಕೆ ಬರ್ತೀನಿ. ಅದಕ್ಕೆ ಸಪರೇಟ್ ಪಾರ್ಟ್ ತಗೊಂತೀನಿ ಸಿಲಿಯರಿ ಮಸಲ್ಸ್ಗೆ. ಸಿಲಿಯರಿ ಮಸಲ್ಸ್ ಇಲ್ಲಿ ಇರುತ್ತೆ ನೋಡಿ. ಆ ಲೆನ್ಸ್ ಫುಲ್ಲು ಲೆನ್ಸ್ ಇದೆಯಲ್ಲ, ಈ ಲೆನ್ಸ್ ಇದೆಯಲ್ಲ, ಆ ಲೆನ್ಸ್ ನ ಏನ್ ಮಾಡಕ್ಕೆ? ಲೆನ್ಸ್ ನ ಕಂಪ್ರೆಸ್ ಮಾಡೋದು ಅದ್ರ ಕೆಲಸ. ಇದ್ರ ಕೆಲಸ ಏನಂದ್ರೆ ಆ ಪ್ಯೂಪಿಲ್ ನ ಕಂಪ್ರೆಸ್ ಮಾಡೋದು ಇದ್ರ ಕೆಲಸ. ಪ್ಯೂಪಿಲ್ ನ ಕಂಟ್ರೋಲ್ ಮಾಡೋದು ಯಾರು? ಆದ್ರೆ ಈ ಕ್ರಿಸ್ಟಲೈನ್ ಲೆನ್ಸ್ ನ ಕಂಟ್ರೋಲ್ ಮಾಡೋದು ಯಾರು? ಸಿಲಿಯರಿ ಮಸಲ್ಸ್. ಇವಾಗ ನೋಡ, ಹತ್ರದ್ದು ನನಗೆ ಕಾಣಿಸ್ಬೇಕು, ದೂರದ್ದು ಹತ್ರದ್ದು ನೋಡ್ಬೇಕಾದ್ರೆ ಏನ್ ಮಾಡ್ಬಿಡುತ್ತೆ ಅಂತಂದ್ರೆ ಅದೇನ್ ಮಾಡ್ಬಿಟ್ಟು ಸಿಲಿಯರಿ ಮಸಲ್ ಏನ್ ಮಾಡ್ಬಿಡುತ್ತೆ? ಆ ಲೆನ್ಸ್ ನ ಹಿಂಗ್ ತಳ್ಬಿಡುತ್ತೆ. ತಳ್ಬಿಟ್ಟಾಗ ಏನಾಯ್ತು? ಅದು ದಪ್ಪ ಆಗೋಯ್ತು. ಲೆನ್ಸ್ ಏನಾಗೋಯ್ತು? ದಪ್ಪ ಆದಾಗ ಫೋಕಲ್ ಲೆಂತ್ ಕಡಿಮೆ ಆಗೋಗುತ್ತೆ. ವೆನ್ ದ ಲೆನ್ಸ್ ಬಿಕಮ್ ಥಿಕ್ಕರ್, ಫೋಕಲ್ ಲೆಂತ್, ಅವಾಗ ನಾನು ಹತ್ರದ್ದು ನನಗೆ ರೆಟಿನಾ ಮೇಲೆ ಇಮೇಜ್ ಬಿಡುತ್ತೆ. ನನಗೆ ದೂರದ್ದು ನೋಡ್ಬೇಕಲ್ವಾ, ಅವಾಗ ಅದು ರಿಲ್ಯಾಕ್ಸ್ ಆಗ್ಬಿಡುತ್ತೆ. ಇಷ್ಟು ಈಗ ನೋಡಿ, ಹಿಂಗಾಗ್ಬಿಟ್ಟಾಗ ಲೆನ್ಸ್ ತಿನ್ ಆಗ್ಬಿಟ್ಟು ಫೋಕಲ್ ಲೆಂತ್ ದೊಡ್ಡದಾಗ್ಬಿಟ್ಟು ನೋಡ್. ಆ ಹುಡುಗಿ ನೋಡಿದಾಗ ಏನಾಯ್ತು ನೋಡಿ, ಅಷ್ಟು ಕೆಲಸ ನಾವು ಅನ್ಕೊಂತೀವಿ ಐ ಅಂತ, ಅದ್ರದ್ದು ಎಷ್ಟು ಕೆಲಸ ಇರುತ್ತೆ ಗೊತ್ತಾ? ಇವಾಗ ಅವಳಿಗೆ ನೋಡ್ಬೇಕು ಅಂದಿದ ತಕ್ಷಣ ನನ್ನ ಕಣ್ಣು ನೋಡಿ ಒಂದ್ ಸೆಕೆಂಡ್ ಅಂತ ನೋಡಿದೆ, ಸಿಲಿಯರ್ ಮಸಲ್ ಏನಾಗಿತ್ತು ಒಳಗಡೆ ನನ್ನ ಕಣ್ಣಲ್ಲಿ ರಿಲ್ಯಾಕ್ಸ್ ಆಯ್ತು. ಅವಾಗ ತಿನ್ ಆಯ್ತು. ಏನು? ಆ ಇದು ಕ್ರಿಸ್ಟಲೈನ್ ಲೆನ್ಸ್. ನಮ್ಮ ಒಳಗಡೆ ನ್ಯಾಚುರಲ್ ಲೆನ್ಸ್ ಇರುತ್ತೆ, ಅದು ಏನೋ ತಿನ್ ಆಗಿ ಫೋಕಲ್ ಲೆಂತ್ ದೊಡ್ಡದಾಯ್ತು. ಅವಳ ಇಮೇಜ್ ನನ್ನ ರೆಟಿನಾ ಮೇಲೆ ಬೀಳ್ತಾ ಇತ್ತು, ನನ್ನ ಬ್ರೈನ್ ಗೊತ್ತಾಯ್ತು. ಅದೇ ಇವಳು ನೋಡು, ಅವಳು ನೋಡಿ ಸೆಕೆಂಡ್ ಗಿಲ್ ನೋಡಿ, ಅವಾಗಲೇ ಸಿಲಿಯರ್ ಮಸಲ್ ಏನಾಗೋಯ್ತು? ರಿಲ್ಯಾಕ್ಸ್ ಆಯ್ತು. ಅಂದ್ರೆ ಕಂಪ್ರೆಸ್ ಮಾಡಿ ಇದು ಲೆನ್ಸ್ ಏನಾಗೋಯ್ತು? ಅವಾಗ ತಿಕ್ಕರ್ ಆಗ್ಬಿಟ್ಟು ಫೋಕಲ್ ಲೆಂತ್ ಏನಾಯ್ತು? ಚಿಕ್ಕದಾಗಿ. ಇವಳು ಇಲ್ಲಾಂದ್ರೆ ಇಲ್ಲೆಲ್ಲ ಬಿಟ್ಬಿಟ್ಟು ಸರಿ ಕಾಣಿಸ್ತಿರ್ಲಿಲ್ಲ ಇವಳು ನನಗೆ. ಅದು ನೋಡಿ, ಫೋಕಲ್ ಲೆಂತ್ ಚಿಕ್ಕದಾಗಿಲ್ಲ ಅಂದಿದ್ರೆ ಇವಳು ಇಲ್ಲ ಇಮೇಜ್ ಬಿಟ್ಬಿಡ್ತಾ ಇತ್ತು. ಆ ಇಮೇಜ್ ಇಲ್ಲಿಗೆ ಹೋಗಿ ಬೀಳ್ಬೇಕು, ರೆಟಿನಾ ಮೇಲೆ ಬೀಳ್ಬೇಕು ಅಂದ್ರೆ ಈ ಸಿಲಿಯರಿ ಮಸಲ್ಸ್ ಅಷ್ಟು ಕೆಲಸ ಮಾಡುತ್ತೆ. ಸಿಲಿಯರಿ ಮಸಲ್ಸ್ ಕಂಟ್ರೋಲ್ಸ್ ದ ಲೆನ್ಸ್, ಬಟ್ ಐರಿಸ್ ಕಂಟ್ರೋಲ್ಸ್ ದ ಪ್ಯೂಪಿಲ್. ಅರ್ಥ ಆಯ್ತಲ್ವಾ? ಅದು ದೊಡ್ಡದಾಗ ಫೋಕಲ್ ಲೆಂತ್ ಕಂಟ್ರೋಲ್ ಮಾಡಲ್ಲ. ಆ ಹೋಲ್ ನ ಏನಾದ್ರು ಲೈಟ್ ಎಂಟರ್ ಆಗ್ತಾ ಇದ್ರೆ ನಮ್ಗೆ ಬೇಡಪ್ಪ ಅನ್ಸಿದಾಗ ಅದನ್ನ ಇದು ಮಾಡುತ್ತೆ. ಎನಿ ಡೌಟ್ ಇನ್ ದಿಸ್? ಇಷ್ಟ ಆಯ್ತು. ನೆಕ್ಸ್ಟ್ ಯಾವ್ದಾಯ್ತು? ಕಾರ್ನಿಯಾ ಆಯ್ತಾ?
pupil ಆಯ್ತಾ, iris ಆಯ್ತಾ, light enters into the pupil and enters into our eye through pupil, ಅದು ಆಯ್ತು. ಆಮೇಲೆ ciliary muscles ಹೇಳ್ಬಿಟ್ಟೆ. Aquacious humor which has nutrition, it is a liquid type, ಇದು nutrition, ನಮ್ಮ ಐಗೆ ನ್ಯೂಟ್ರಿಷನ್ ಕೊಡೋದೇ ಇದು ಮತ್ತೆ ಇದರ ಕೆಲಸ. Vitreous humor is between crystalline lens and retina. Crystalline lens ಮತ್ತೆ retina ಮಧ್ಯದಲ್ಲಿ ಇರೋದು ಯಾವುದು ಅಂದ್ರೆ vitreous humor, which contains nutrition which gives nutrition to our eye cell. ನಮ್ಮ ಐ ವರ್ಕ್ ಮಾಡಬೇಕು, ಚೆನ್ನಾಗಿ ಮಾಡಬೇಕು ಅಂದ್ರೆ ಆ ಲಿಕ್ವಿಡ್ ಅಲ್ಲಿ ನ್ಯೂಟ್ರಿಷನ್ ಅದು ಕೊಡುತ್ತೆ, ಸಪೋರ್ಟ್ ಮಾಡುತ್ತೆ. ಮತ್ತೆ ಗಿವ್ ಶೇಪ್ಸ್, ಇದೇನಾದ್ರೂ ಒಳಗಡೆ ಲಿಕ್ವಿಡ್ ಇಲ್ಲ ಅಂದಿದ್ರೆ ಕಣ್ಣು ಹಿಂಗೆ ಏನಾಗೋಯ್ತು, ಸ್ಟ್ರಿಂಕ್ ಆಗ್ಬಿಡ್ತಾ ಇತ್ತು. ಅದು ಒಳಗಡೆ ತುಂಬಿಕೊಂಡಿರೋದಕ್ಕೆ ನಮ್ಮ ಕಣ್ಣಿಗೆ ನೀಟಾಗಿ ದಪ್ಪ ಹಿಂಗಿದೆ. ಅದಕ್ಕೆ ನಿಮ್ಗೆ ಏನಾದ್ರು ಕಣ್ಣೀರೆಲ್ಲ ಬರೋದು ಈಗ ಇದು ಬಿಕಾಸ್ ಆಫ್ ಇದ್ರಲ್ಲಿ ನೀರು ಅದೆಲ್ಲ ಬರುತ್ತೆ. ಬಿಕಾಸ್ ಆಫ್ ದಿಸ್ ಟೀರ್ ಇದೆನಾ, ಟೀರ್ ಇದೆ ನೀರು ನಿಮಗೆ ಬರೋದು. ಅರ್ಥ ಆಯ್ತಾ ನಿಮಗೆ? ಎನಿ ಡೌಟ್ ಇನ್ ದಿಸ್? ಸೊ ಲಿಕ್ವಿಡ್ ಟೈಪ್ ಇದು ವಿಚ್ ಗಿವ್ಸ್ ನ್ಯೂಟ್ರಿಷನ್ಸ್ ಟು ಅವರ್ ಐ, ಇದ್ರ ಕೆಲಸ. ಅಕ್ವೇಷಿಯಸ್ ಹ್ಯೂಮರ್ ಮತ್ತೆ ಇದು ಇಲ್ಲಿ ಶೇಪ್ ನ ಕೊಡುತ್ತೆ, ಇಲ್ಲಿ ರಿಫ್ರಾಕ್ಷನ್ ಆಗಬೇಕು. ಆಮೇಲೆ ಇಲ್ಲಿ ಬರುತ್ತೆ ಕ್ರಿಸ್ಟಲೈನ್ ಲೆನ್ಸ್, ಇದು ನ್ಯಾಚುರಲ್ ಲೆನ್ಸ್. ಏನ್ ಲೆನ್ಸ್ ಇದು? ನ್ಯಾಚುರಲ್ ಲೆನ್ಸ್. ಇಲ್ಲೇ ರಿಫ್ರಾಕ್ಷನ್ ಆಗೋದು, ರಿಫ್ರಾಕ್ಷನ್ ಆಗಿ ಇದ್ರ ಇಮೇಜ್ ಎಲ್ಲಿ ಬೀಳುತ್ತೆ? ರೆಟಿನಾ ಮೇಲೆ ಬೀಳುತ್ತೆ. ಇದು ಕಾನ್ವೆಕ್ಸ್ ಲೆನ್ಸ್, ನ್ಯಾಚುರಲ್ ಕಾನ್ವೆಕ್ಸ್ ಲೆನ್ಸ್. ಯಾವ್ದು ಇದೆ? ಸ್ಕ್ರೀನ್ ಇರ್ಬೇಕಲ್ಲ, ನಮ್ಮ ಐ ಒಳಗಡೆ ಒಂದು ಸ್ಕ್ರೀನ್ ಇದೆ, ಅದೇನದು ರೆಟಿನಾ. ಅದ್ರ ಮೇಲೆ ಇಮೇಜಸ್ ಬಿದ್ರೆ ನಿಮಗೆ ಕಾಣಿಸೋದು. ಆಮೇಲೆ ಇದು ಯಾವತ್ತೂ ರಿಯಲ್ ಇನ್ವರ್ಟೆಡ್ ಆಗಿದೆ, ಏನಾಗಿರುತ್ತೆ? ಆಮೇಲೆ ನಮ್ಗೆ ಬ್ರೈನ್ ಅಲ್ಲಿ ಹೋದಾಗ ಅದು ಉಲ್ಟಾ ಆಗಿ ಹೋಗುತ್ತೆ, ಡೈರೆಕ್ಟ್ ಆಗುತ್ತೆ. ಬಟ್ ಇಲ್ಲಿ ಬೀಳೋದು ಬಿಕಾಸ್ ಆಫ್ ಇಟ್ಸ್ ಎ ಕಾನ್ವೆಕ್ಸ್ ಲೆನ್ಸ್. ಸೊ ಇಮೇಜ್ ಫಾಲ್ ಆನ್ ರೆಟಿನಾ ಈಸ್, ಇದು ಕೇಳಿದಾಗ ಯಾವ್ದೋ ಒಂದು ಇದರಲ್ಲಿ ಅದು ರಿಯಲ್ ಅಂಡ್ ಇನ್ವರ್ಟೆಡ್. ಎಂತ ಇಮೇಜ್ ಬೀಳುತ್ತೆ ರೆಟಿನಾ ಮೇಲೆ? ಇನ್ವರ್ಟೆಡ್ ಇಮೇಜ್ ಬೀಳೋದು. ಅದು ಸಿಗ್ನಲ್ ಆಗಿ ಮತ್ತೆ ಆಪ್ಟಿಕ್ ನರ್ವ್ಸ್ ಅಲ್ಲಿ ಎಲೆಕ್ಟ್ರಿಕ್ ಸಿಗ್ನಲ್ಸ್ ಆಗಿ ಟಕ್ ಅಂತ ಫ್ರಾಕ್ಷನ್ ಆಫ್ ಸೆಕೆಂಡ್ ನೋಡ್ಬಿಟ್ಟ ಮೇಲೆ 10 ನಿಮಿಷ ಆದ್ಮೇಲೆ ಇವ್ಳು ಯಾರು ಅಂತ ಗೊತ್ತಾಯ್ತಾ ನನಗೆ? ಈಗ ಓದ್ತಾ ಇದ್ದೀನಿ ಅಂದ್ರೆ ಇವ್ನು ಅದೇನೋ ಹ್ಯೂಮನ್ ಐ ಅಂತ ಓದ್ದೆ ಅಂದ್ರೆ ಅದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಎಲೆಕ್ಟ್ರಿಕ್ ಸಿಗ್ನಲ್ ತರ ಹೆಂಗೆ ಹೋಗಿ ಟಕ್ ಅಂತ ಬೆಳಕಿದ್ರೆ ತಾನೇ ಎಂಟ್ರು ಆಗುತ್ತೆ. ಒಂದ್ ಸ್ವಲ್ಪ ಹೊತ್ತು ತುಂಬಾ ಏನು ಕಾಣೋದಿಲ್ಲ ಸರ್, ಅದಾದ್ಮೇಲೆ ದೊಡ್ಡದಾಗುತ್ತೆ. ಯಾಕಂದ್ರೆ ಒಂದೇ ಸರಿ ನೀನ್ ನೋಡಿದಾಗ ಅದೇನು ಎಂಟ್ರ್ ಆಗಿ ಇರಲ್ಲ, ಆಮೇಲೆ ಸ್ವಲ್ಪ ಹೊತ್ತು ಆದ್ಮೇಲೆ ಒಂಚೂರು ಎಲ್ಲ ಇದಾಗುತ್ತೆ. ಇಟ್ ಟೇಕ್ಸ್ ಟೈಮ್. ಆಮೇಲೆ ಅದು ಇದೆ ನಿಮ್ಗಿದೆ ಐ ಎಷ್ಟು ಪವರ್ ಇದೆ ಏನು ಅಂತ, ನೆಕ್ಸ್ಟ್ ಪವರ್ ಆಫ್ ಅಕಾಮಡೇಷನ್ ಅಂತ ಇದೆ, ಅವಾಗಿಂದ ನಿಮ್ಗೆ ನೀಟಾಗಿ ಗೊತ್ತಾಗುತ್ತೆ. ಒಟ್ಟಲ್ಲಿ ಲೈಟ್ ಇದ್ರೇನೆ ಎಂಟ್ರ್ ಆದ್ರೇನೆ ಅದ್ರ ಇಮೇಜ್ ಇಲ್ಲಿ ಬೀಳೋದು. ಸರ್ ಅದಕ್ಕೆ ಹಳೆ ಕಾಲದಲ್ಲಿ ಶಿಪ್ ಅಲ್ಲಿ ಪೈರೇಟ್ಸ್ ಇರ್ತಲ್ಲ, ಅವರು ಒಂದ್ ಕಣ್ಣು ಕ್ಲೋಸ್ ಮಾಡಿರ್ತಾರೆ, ಒಳಗಡೆ ಹೋಗ್ಬೇಕಂದ್ರೆ ಈ ಕಣ್ಣು ಇದಾಗ್ಬಿಟ್ಟು ಅದು ಇನ್ನೊಂದ್ ಕಣ್ಣಿಂದ ನೋಡ್ತಾರೆ, ಒಳಗಡೆ ಡಾರ್ಕ್ ಇರುತ್ತೆ. ಪೈರೇಟ್ಸ್ ಅದಕ್ಕೆ ಯಾಕಂದ್ರೆ ಅದು ಅಷ್ಟಾಗಲ್ಲ, ಅದಕ್ಕೆ ಎಷ್ಟೋ ಈ ಲಿಮಿಟ್ ಇರುತ್ತೆ. ಟೆಂಪರೇಚರ್ನು ಅಷ್ಟೇ, ಅದೇ ಕಂಟ್ರೋಲ್ ಮಾಡೋದು, ಕಂಟ್ರೋಲ್ ಮಾಡೋದು, ನಿಲ್ಸ್ ಮಾಡೋದು. ಹೌದು, ಅದು ಅಂದ್ರೆ ಅದು ಹಾರ್ಮ್ಫುಲ್ ರೇಸ್ ಇರುತ್ತೆ. ಅದು ಎಂಟ್ರ್ ಆಯ್ತು ಅಂದ್ರೆ ನಿಮ್ ಐದೆಲ್ಲ ರೆಟಿನ ಎಲ್ಲ ಬರ್ನ್ ಆಗ್ಬಿಡುತ್ತೆ. ಅರ್ಥ ಆಯ್ತಲ್ವಾ? ಅದಕ್ಕೆ ನಾವೇನ್ ಮಾಡ್ಬೋದು, ಇದನ್ನ ಸಣ್ಣ ಡೈರೆಕ್ಟ್ ಆಗಿ ನೋಡಬಾರ್ದು. ಯಾಕಂದ್ರೆ ಎಂಟ್ರ್ ಆಯ್ತು ಅಂದ್ರೆ ಹಾರ್ಮ್ಫುಲ್ ರೇಸ್ ರೆಟಿನಾ ಸ್ಕ್ರೀನ್ ಏನಾದ್ರು ಹೋಯ್ತು ಅಂದ್ರೆ ಮುಗೀತು, ಏನು ಬೇರೆ ಕಣ್ಣೇ ಆಗ್ಬೇಕು. ಯಾರಾದ್ರೂ ಅದು ತೀರೋಗಿರ್ತಾರಲ್ಲ ಅವ್ರದ್ದು ತಗೊಂಡು ಟ್ರಾನ್ಸ್ಪ್ಲಾಂಟ್ ನಾವೆಲ್ಲ ಇದು ಮಾಡಿದ್ವಿ. ನಮ್ಮ ಪೇರೆಂಟ್ಸ್ ಎಲ್ಲರಿಗೂ ನಮ್ಮ ಅಜ್ಜಿ ನಮ್ಮ ಅಪ್ಪ ಎಲ್ಲ ಐಸ್ ಕೊಟ್ಬಿಟ್ವಿ. ಆಫ್ಟರ್ ಬರ್ಕೊಟ್ಬಿಟ್ಟಿದೀವಿ, ನಾವು ತಗೊಂಡೋಗ್ವಿ. ಅವ್ರ ಡಾಕ್ಟರ್ ಬಂದು ತಗೊಂಡೋಗಿ ಓಕೆ ಮಾಡಿದ್ವಿ. ನಾನು ಸತ್ತು ನಂದು ಕೊಟ್ಬಿಡ್ತೀವಿ, ಐ ಬರ್ಕೊಟ್ಬಿಟ್ಟಿದೀವಿ. ಅದಲ್ಲ ಆಯ್ತಾ ನೋಡಿ, ಇಲ್ಲಿಂದ ಕಾರ್ನಿಯಾ ಅರ್ಥ ಆಯ್ತಾ? ಎನಿ ಡೌಟ್ ಇನ್ ಕಾರ್ನಿಯಾ? ಇನ್ನೊಂದ್ಸರಿ ಹೇಳ್ಬಿಡ್ತೀನಿ ನೋಡಿ, ಎಲ್ಲ ಒಂದೊಂದೇ ಎಲ್ಲ ಪಾಠ ಹೇಳ್ಬಿಡ್ತೀನಿ. ಇಲ್ಲಿಂದ ಅಲ್ಲಿವರೆಗೂ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಐರಿಸ್ ಇಸ್ ಎ ಟ್ರಾನ್ಸ್ಪರೆಂಟ್ ಮೆಂಬ್ರೈನ್. Most of the refraction takes place in cornea, which gives shape to the eye. Okay, it is present all around our eyeball. Next, ಆಮೇಲೆ iris is a color pod, blue, black, brown, and pupil is inside. There is a light enters into our eye through pupil. ಅರ್ಥ ಆಯ್ತಾ? ಆಮೇಲೆ aqueous humor is a liquid present between cornea and iris, which supports our eye, gives shapes and it gives nutrition to our eye. Same way, crystalline convex lens is a natural lens present after our iris. Okay, which give ciliary muscles present here, which control the shape of this lens. Okay, ಈ ಲೆನ್ಸ್ ನ ಕಂಟ್ರೋಲ್ ಮಾಡೋದು ಕ್ರಿಸ್ಟಲೈನ್ ಕಾನ್ವೆಕ್ಸ್ ಲೆನ್ಸ್ ನ ಸಿಲಿಯರಿ ಮಸಲ್ಸ್. ಅದನ್ನ ರಿಲ್ಯಾಕ್ಸ್ ಆದಾಗ, ದಪ್ಪ ಆದಾಗ ಫೋಕಲ್ ಲೆಂತ್ ಕಡಿಮೆ ಆಗುತ್ತೆ.
ಹತ್ರದಿಂದ ನೋಡ್ಬೇಕಂದಾಗ ದಪ್ಪ ಆಗಿರ್ಬೇಕು, ದೂರದ್ ನೋಡ್ಬೇಕು ಅಂತಂದ್ರೆ ಅದ್ರ ಏನೋ ಚಿಕ್ಕದಾದಾಗ ಫೋಕಲ್ ಲೆಂತ್ ದೊಡ್ಡದಾಗುತ್ತೆ. ದೂರದ್ದು ನಾವು ನೋಡ್ತಾ ಇದೀವಿ, ಯಾರಿಗಾದ್ರೂ ದೂರದ್ ಕಾಣಿಸ್ತಾ ಇಲ್ಲ ಅಂದ್ರೆ ಸೀಲಿಯರ್ ಮಸಲ್ಸ್ ಕರೆಕ್ಟ್ ಆಗಿ ವರ್ಕ್ ಮಾಡ್ತಾ ಇಲ್ಲ. ಅದು ಸ್ವಲ್ಪ ವಯಸ್ಸು ಆಗ್ತಾ ಆಗ್ತಾ ಕಣ್ಣಿ ಯಾಕೆ ಕಾಣಿಸಲ್ಲ ಅಂತ ನೋಡಿ, ಅದು ಸ್ಟಾಪ್ ವರ್ಕ್ ಮಾಡೋದು ಸ್ವಲ್ಪ ಸ್ಲೋ ಮಾಡುತ್ತೆ. ಅದಕ್ಕೆ ಸರಿ ಆ ಇಮೇಜ್ ಇಲ್ಲಿ ಬಿಡ್ಬೇಕು, ಹತ್ರದಲ್ಲಿ ನೋಡಿದ್ರಾಗೂ ಇಲ್ಲೇ ಇಮೇಜ್ ಬಿಡ್ಬೇಕು, ದೂರದ ನೋಡಿದ್ರು ಯಾಕಂದ್ರೆ ಇದು ಕಂಟ್ರೋಲ್ ಆಗ್ಬೇಕು. ದೂರದಲ್ಲಿ ಇದ್ದಾಗ ಇದು ತಿಕ್ ಆಗ್ಬೇಕು, ತಿನ್ ಆಗ್ಬೇಕು, ಹತ್ರದಲ್ಲಿ ತಿಕ್ಕರ್ ಆಗ್ಬೇಕು. ಅದು ಕಂಟ್ರೋಲ್ ಮಾಡೋದು ಯಾರು? ಸೀಲಿಯರಿ ಮಸಲ್ಸ್. ಅದೇನಾದ್ರು ಸರಿ ವರ್ಕ್ ಮಾಡ್ತಾ ಇಲ್ಲ ಅಂದ್ರೆ ನಿಮ್ಗೆ ಸರಿ ಕಾಣಿಸುತ್ತೆ. ಇಮೇಜ್ ಇಲ್ಲಿ ಬೀಳೋದು ಇದ್ರ ಹಿಂದೆ ಬೀಳೋದು ಆದ್ರೆ ಕರೆಕ್ಟ್ ಆಗಿ ಅದ್ರ ಮೇಲೆ ಬರ್ಬೇಕು ಇಮೇಜ್. ಓಕೆ, ಅಷ್ಟಾಯ್ತು. ಆಮೇಲೆ ವಿಟ್ರಿಷಿಯಸ್ ಇದಾಯ್ತಲ್ವಾ, ಇದ್ರದ್ದೇನು ಅಷ್ಟು ಕೆಲಸ ಇಲ್ಲ, ನಿಮ್ಗೆ ಏನ್ ಕೊಟ್ಟಿಲ್ಲ ಅಷ್ಟು ತಲೆ ಕೆಡಿಸ್ಕೊಂಡ್ಬಿಡಿ. ರಾಡ್ಸ್ ಅಂಡ್ ಟಾಲ್ಸ್. ಓಕೆ, ಆಮೇಲೆ ರೆಟಿನಾ ಇಸ್ ಎ ಸ್ಕ್ರೀನ್. The images falls on the screen. It's a real and inverted. An optic nerve, the nerves from eyes to the brain, which carries signal from the retina and converts into electric signal and goes to the brain. ಇಷ್ಟ ಅರ್ಥ ಆಯ್ತಾ? any doubt in this? ಬರ್ಕೊಳ್ಳಿ ಒಂದೊಂದು. ಇದು power of accommodation. Power of Accommodation. ಕೇಳಿಸ್ಕೊಳ್ಳಿ ಒಂದು ನಿಮಿಷ, ಎಲ್ರು ಒಂದು ನಿಮಿಷ ನೋಡ್ಕೊಂಡು ಕೇಳಿಸ್ಕೊಳ್ಳಿ, ಆಮೇಲೆ ಮಾತಾಡ್ಕೊಂಡಿರಂತೆ. ಒಂದೇ ಒಂದು ನಿಮಿಷ ಇಲ್ಲಿ ಆರಾಮಾಗಿ ಕೇಳಿಸ್ಕೊಳ್ಳಿ. ಪವರ್ ಆಫ್ ಅಕಾಮಡೇಷನ್ ಅಂತ ನಾನು ಆಲ್ರೆಡಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅಕಾಮಡೇಷನ್ ಅಂತ ಬರ್ತೀನಿ, ಸ್ಪೆಲ್ಲಿಂಗ್ ನೀವು ನೋಡ್ಕೊಳ್ಳಿ. MI ಬರುತ್ತಾ? ಅಕಾಮಿಡೇಷನ್ ಅಲ್ಲ, ಅಕಾಮಿಡೇಷನ್ ಇಲ್ಲ. ನೋಡಕ್ಕೆ ಇರುತ್ತೆ. ಇದನ್ನ ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ. ವಾಟ್ ಇಸ್ ಪವರ್ ಆಫ್ ಅಕಾಮಡೇಷನ್ ಅಂದ್ರೆ ಕೆಪಾಸಿಟಿ ಆಫ್ ಅನ್ ಐ ಟು ಅಡ್ಜಸ್ಟ್ ಇಟ್ ಫೋಕಲ್ ಲೆಂತ್ ಟು ಸಿ ನಿಯರ್ ಅಂಡ್ ಫಾರ್ ಆಬ್ಜೆಕ್ಟ್ಸ್. ನಮ್ಮ ಕೈ ಕೆಪಾಸಿಟಿ ನೋಡಿ, ನಾನು ಅವಾಗಲೇ ಎಕ್ಸಾಂಪಲ್ ಕೊಟ್ಟೆ. ನಾನು ಈ ಹುಡುಗಿನೂ ನೋಡ್ಬೋದು, ನಾನೇನ್ ಮಾಡ್ಬೋದು, ಈ ಹುಡುಗಿನ ನೋಡುವಷ್ಟೊತ್ತಿಗೆ ನನ್ನ ಐ ಒಳಗಡೆ ಏನಾಯ್ತು, ಫೋಕಲ್ ಲೆಂತ್ ಕಡಿಮೆ ಮಾಡ್ಕೊಂಡ್ಬಿಡ್ತದು. ಇಲ್ಲಾಂದ್ರೆ ಇವಳು ಇಮೇಜ್ ನನ್ನ ರೆಟಿನಾ ಒಳಗಡೆ ಬೀಳ್ತಾ ಇರ್ಲಿಲ್ಲ. ಅರ್ಥ ಆಯ್ತಲ್ವಾ? ಸೊ ಅವಳನ್ನ ನೋಡಿದಾಗೂ ಅಷ್ಟೇ ಏನಾಯ್ತು, ನನ್ನ ಇಮೇಜ್ ಏನಾಯ್ತು. ನೀವು ಅಷ್ಟೇ ಇಲ್ಲಿ ನೋಡಿ, ಈ ಬುಕ್ ನೋಡಿದ ತಕ್ಷಣ ಇದ್ರ ಇಮೇಜ್ ನನಗೆ ಕರೆಕ್ಟ್ ಆಗಿ ಬಿಡ್ತಾ ಇತ್ತು. ಈಗ ನೋಡಿದ ತಕ್ಷಣ ನನ್ನ ಐ ಏನಾಗೋಯ್ತು, ಫೋಕಲ್ ಲೆಂತ್ ಅದಷ್ಟೇ ಕಡಿಮೆ ಮಾಡ್ಕೊಂತು. ಅವನು ನೋಡಿದೆ ಅನ್ಕೋ, ಅಷ್ಟೊಂದು ಫೋಕಲ್ ಲೆಂತ್ ಏನಾಯ್ತು. ಈ ತರ ನಮ್ಮ 5 ಕೆಪಾಸಿಟಿ ಇದೆಯಲ್ಲ, ಇದನ್ನೇ ನಾವು ಪವರ್ ಆಫ್ ಅಕಾಮಡೇಷನ್ ಅಂತ ಕರೆಯೋದು. ಇದೇನಾದ್ರೂ ಕಡಿಮೆ ಆಯ್ತು ಅಂದ್ರೆ ನಮ್ಗೆ ಸರಿ ಕಾಣಿಸಲ್ಲ. ಅವಾಗ ಏನ್ ಹೇಳಿಲ್ವಾ, ಅದೇ ನೆಕ್ಸ್ಟ್ ಬರುತ್ತೆ ನಿಮಗೆ ಡಿಫೆಕ್ಟ್ಸ್ ಆಫ್ ಐ. ಅದೇ ಲಾಂಗ್ ಸೈಟೆಡ್ನೆಸ್, ಶಾರ್ಟ್ ಸೈಟೆಡ್ನೆಸ್ ಎಲ್ಲ ಇದೆ, ನೆಕ್ಸ್ಟ್ ಬರುತ್ತೆ. ಅದು ಆಗ್ತಾ ಇರೋದು ಯಾಕೆ ಅಂದ್ರೆ ಪವರ್ ಆಫ್ ಅಕಾಮಡೇಷನ್ ಕಡಿಮೆ ಆಗಿರುತ್ತೆ. ಓಕೆನಾ ಸರ್? ನೋಡ್ಕೊಳ್ಳಿ. ಸೊ ಪವರ್ ಆಫ್ ಅಕಾಮಡೇಷನ್ ಅಂತಂದ್ರೆ ಕೆಪಾಸಿಟಿ ಆಫ್ ಅನ್ ಐ ವಿಚ್ capacity of an eye which controls focal length, increases or decreases the focal length to see far or near object. ದೂರದಿರೋ ಆಬ್ಜೆಕ್ಟ್ ನೋಡಬಹುದು, ಕಡಿಮೆ ಇರೋ ಆಬ್ಜೆಕ್ಟ್ ನೋಡಬಹುದು. ನಮ್ಮ ಐ ಒಳಗಡೆ ಅದ ಏನ್ ಮಾಡ್ತಾ ಇದೆ, ಫೋಕಲ್ ಲೆಂತ್ ಕಡಿಮೆನೂ ಮಾಡ್ಕೊಂತಾ ಇದೆ, ಜಾಸ್ತಿನೂ ಮಾಡ್ಕೊಂತಾ ಇದೆ. ಈ ತರ ಕೆಪಾಸಿಟಿ ಆಫ್ ಅವರ್ ಐನೇ ನಾವೇನಂತ ಕರಿತೀವಿ, ಪವರ್ ಆಫ್ ಅಕಾಮಡೇಷನ್. ಎನಿ ಡೌಟ್ ಇನ್ ದಿಸ್? ಅಂಡರ್ಸ್ಟುಡ್? ನಿಯರ್ ಪಾಯಿಂಟ್ ಅಂತ ಒಂದಿದೆ. ಏನಿದೆ? ಏನ್ ನಿಮ್ಮ ಬಿಡಿ ಪಾಠ ಆಫ್ ಅನ್ ಐ ಟು ಅಡ್ಜಸ್ಟ್ ಇಟ್ಸ್ ಫೋಕಲ್ ಲೆಂತ್ ಟು ಸಿ ಫಾರ್ ಅಂಡ್ ನಿಯರ್ ಆಬ್ಜೆಕ್ಟ್. ಹತ್ರ ಇರೋದನ್ನು ನೋಡ್ಬೋದು, ಇಲ್ಲ ನಾ ಇದಾರ ಸರಿಯಾಗಿ ಪವರ್ ಇಲ್ಲ ಅಂದ್ರೆ ನಮ್ಗೆ ಹತ್ರ ಇರೋದು ದೂರ ಸರಿ ನೋಡಿ ಎಷ್ಟು ಅದು ನೋಡಿ ಎಷ್ಟು ನಾವು ಅನ್ಕೊಂತೀವಿ. ನಮ್ಗೆ ಒಂದ್ಸಲ ನಮ್ಮ ನೋಡಿ ಅದ್ರೊಳಗಡೆ ಹಿಡಿದ್ರೆ ಎಷ್ಟು ನಮ್ಗೆ ಇಷ್ಟಿದೆ ಆ ಕಣ್ಣು ನಮ್ಮ ದೇವ್ರ ಅಂತ ನಂಗೆ ಅನ್ಸುತ್ತೆ. ಎಂತ ಎಷ್ಟು ಸ್ಟ್ರಕ್ಚರ್ ಹೆಂಗ್ ಕೊಟ್ಟವನಪ್ಪ ಆ ತರ ಕೆಲಸ ಮಾಡಕ್ಕೆ. ನಮ್ ಕೈಲಿ ಎಂತ ಸ್ಟ್ರಕ್ಚರ್ ಕೊಟ್ಟವನ ನೋಡಿ. ಇದು ಯಾವ್ದು ದೇವ್ರ ಕೈವಾಡ ಇಲ್ಲ ಅಂದ್ರೆ ಈಗ ನಡೆಯೋದೇ ಇಲ್ಲ. ದೂರ ಇರೋದನ್ನು ನೋಡ್ಬೋದು, ಅವ್ರು ಇಮಿಡಿಯೇಟ್ ನೋಡಿ ಎಷ್ಟು ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ. ಫೋಕಲ್ ಲೆಂತ್ ಹತ್ರದಿರ್ಬೇಕಾದ್ರೆ ದಪ್ಪ ಆಗ್ಬಿಡುತ್ತೆ, ಅದನ್ನು ರೆಟಿನಾ ಮೇಲೆ ಬಿಡುತ್ತೆ. ದೂರ ಇದ್ದು ನೋಡ್ಬೇಕಾದ್ರೆ ತಿನ್ನಾಗ್ಬಿಟ್ಟು ದೂರದ್ದು ನೋಡಕ್ ನಮ್ಗೆ ಚಾನ್ಸ್ ಸಿಗ್ತಾ ಇದೆ, ಹತ್ರದ್ದು ನೋಡಕ್ ನಮ್ಗೆ ಚಾನ್ಸ್ ಸಿಗ್ತಾ ಇದೆ. ಆ ತರ ಆಗ್ತಾ ಇದೆ. ಅಂದ್ರೆ ಎಷ್ಟು ನಮ್ಗೆ ಐ ಕೆಲಸ ಮಾಡ್ತಾ ಇದೆ ಅಂತ ನೋಡಿ. ಹೆಂಗಿರ್ಬೇಕು ಸ್ಟ್ರಕ್ಚರ್. ಒಳಗಡೆ ಒಂದು ನ್ಯಾಚುರಲ್ ಲೆನ್ಸ್ ಇದೆ. ನಾವು ಲೆನ್ಸ್ ಇಲ್ಲಿ ನಾವು ತಯಾರು ಮಾಡ್ತಾ ಇದೀವಿ, ಒಳಗಡೆ ನ್ಯಾಚುರಲ್ ಲೆನ್ಸ್. ಅದು ಯಾವ ತರ ಕೆಲಸ ಮಾಡ್ತಾ ಇದೆ.
ಅರ್ಥ ಇದೆ? ಪವರ್ ಆಫ್ ಅಕಾಮಿಡೇಷನ್, ಕೆಪಾಸಿಟಿ ಆಫ್ ಅನ್ ಐ ಟು ಅಡ್ಜಸ್ಟ್ ಇಟ್ಸ್ ಫೋಕಲ್ ಲೆಂತ್ ಟು ಸಿ ಫಾರ್ ಅಂಡ್ ನಿಯರ್ ಆಬ್ಜೆಕ್ಟ್. ಫಾರ್ ಅಂಡ್ ನಿಯರ್. ಹತ್ರ ಇರೋದನ್ನ ನೋಡಬಹುದು, ದೂರ ಇರೋದನ್ನ ನೋಡೋದಕ್ಕೆ ಆ ಫೋಕಲ್ ಲೆಂತ್ ಏನ್ ಮಾಡ್ತಾ ಇದೆ? ಅಡ್ಜಸ್ಟ್ ಮಾಡ್ತಾ ಇದೆ. ನಿಯರ್ ಪಾಯಿಂಟ್ ಅಂತ ಇದೆ. ಏನಿದು? ಇದಕ್ಕಿಂತ ಕಡಿಮೆ ಆದ್ರೆ ನಿಮ್ಗೆ ಸರಿ ಕಾಣಿಸಲ್ಲ. ನೀವು ಅವಾಗಲೇ ಹೇಳ್ತಾ ಇದ್ರಲ್ಲ, ಹತ್ರ ಇಟ್ಕೊಂಡ್ರೆ 25 ಸೆಂಟಿಮೀಟರ್. ವಾಟ್ ಇಸ್ ದ ನಿಯರ್ ಪಾಯಿಂಟ್? 25 ಸೆಂಟಿಮೀಟರ್. ನೀವು ಹತ್ರ ಇಟ್ಕೊಂಡು ನೋಡಿ, ನಿಮ್ಗೆ ಸರಿ ಓದಕ್ಕಾಗಲ್ಲ. ಮಿನಿಮಮ್ 25 ಸೆಂಟಿಮೀಟರ್ ಗಿಂತ ಕಡಿಮೆ ಹೋದ್ರೆ ನೋಡಿ ಬ್ಲರ್ ಆಗ್ತಾ ಹೋಗ್ತಾ ಇದೆ. ಈಗ ಇಟ್ಕೊಂಡು ನೋಡಿ, ಏನ್ ಹತ್ರ ಇಟ್ಕೊಂಡು ನೋಡಿ ನೋಡಿ, ಹಿಂಗ್ ನೀಟಾಗಿ ಸ್ವಲ್ಪ ಓದ್ಬೋದು, ನೀಟಾಗಿದೆ. ಹಿಂಗ್ ಹತ್ರ ತಗೊಂಡೋಗು. ಸರ್ ಎರಡು ಕಣ್ಣು 25 ಸೆಂಟಿಮೀಟರ್ ಇಂದ ಮುಂದಕ್ಕೆ ನಿಮ್ಗೆ ಕ್ಲಿಯರ್ ಆಗುತ್ತೆ. 25 ಸೆಂಟಿಮೀಟರ್ ಇಂದ ಒಳಗಡೆ ನಿಮ್ಗೆ ಕಾಣಿಸಲ್ಲ. ದಟ್ ಇಸ್ ದ ನಿಯರ್ ಪಾಯಿಂಟ್. ವಾಟ್ ಇಸ್ ದ ನಿಯರ್ ಪಾಯಿಂಟ್? 25 centimeter. The nearest point a human eye can see focus. the object clearly. The minimum distance at which The we human eye can see focus. the object clearly without a strain of eye. ಏನು ಕಣ್ಣು ನೋವು ಬರ್ದಂಗೆ ಆರಾಮಾಗಿ ನೋಡ್ಬೇಕು ಅಂದ್ರೆ ಅದ್ರ ಡಿಸ್ಟೆನ್ಸ್ ಮಿನಿಮಮ್ 25 ಸೆಂಟಿಮೀಟರ್ ಇಂದ ಮುಂದಕ್ಕೆ ಇರಬೇಕು. ಅದರಿಂದ ಒಳಗಡೆ ಇದ್ರೆ ನಿಮಗೆ ಬ್ಲರ್ ಆಗುತ್ತೆ, ಇಲ್ಲ ನಿಮ್ ಕಣ್ಣು ನೋವು ಬರುತ್ತೆ. ಅದಕ್ಕೆ ಹಿಂಗ್ ದೂರದಲ್ಲಿ ಇಟ್ಕೊಂಡು ಜಾಸ್ತಿ ಹತ್ರ ಇಟ್ಕೊಬಾರ್ದು ಅಂತಂತಾರೆ. ಯಾಕೆ ಅಂದ್ರೆ ಅದು ಮಿನಿಮಮ್ ಡಿಸ್ಟೆನ್ಸ್, ದಟ್ ಇಸ್ ದ ನಿಯರ್ ಪಾಯಿಂಟ್ ಆಫ್ ಅವರ್ ಹ್ಯೂಮನ್ ಐ. ಓಕೆ, ದ ನಿಯರೆಸ್ಟ್ ಮಿನಿಮಮ್ ಡಿಸ್ಟೆನ್ಸ್ ವೇರ್ ವಿ ಕ್ಯಾನ್ ಸಿ ದ ಆಬ್ಜೆಕ್ಟ್ ಕ್ಲಿಯರ್ಲಿ. ಅದು ಮಿನಿಮಮ್ ಡಿಸ್ಟೆನ್ಸ್, ದ ನಿಯರ್ ಪಾಯಿಂಟ್. ಫಾರ್ ಪಾಯಿಂಟ್ ಅಂತ ಒಂದು, ಇದು ಇನ್ಫಿನಿಟಿ. ಇದಕ್ಕೇನು ಇಷ್ಟೇ ಅಂತಿಲ್ಲ, ಅದು ನಿಮ್ಮ ಐ ಪವರ್. ನೀನು ನೋಡ್ಬೋದು, ಕೆಲವ್ರಿಗೆ ಅಷ್ಟು ದೂರದಿರೋದು ನೀಟಾಗಿ ಕಾಣಿಸುತ್ತೆ, ಕೆಲವ್ರಿಗೆ ಇನ್ನೂ ದೂರದಲ್ಲಿರೋದು ಇಲ್ಲ, ಅಷ್ಟು ಕಾಣಿಸಲ್ಲ. ಅದಕ್ಕೇನು ಸರಿಯಾದ ಇದಿಲ್ಲ, ಅದಕ್ಕೇನು ಎಕ್ಸಾಕ್ಟ್ ಇದಿಲ್ಲ. ಬಟ್ ನಿಯರ್ ಪಾಯಿಂಟ್ ಅಂತೂ ಇದೆ. ಮಿನಿಮಮ್ 25 ಸೆಂಟಿಮೀಟರ್ ಇಂದ ಮುಂದಕ್ಕಿದ್ರೆ ಮಾತ್ರ ಕ್ಲಿಯರ್ ಆಗಿ ಕಾಣಿಸುತ್ತೆ. ದೂರ ಇರೋದು ಎಷ್ಟು ದೂರ ಆದ್ರೂ ಇರ್ಬೋದು, ಒಬ್ಬೊಬ್ಬರಿಗೆ ಇಂಡಿವಿಜುವಲ್ ಕೆಪಾಸಿಟಿ. ಸೊ ಇದಕ್ಕೆ ಫಿಕ್ಸ್ಡ್ ಪಾಯಿಂಟ್ ಇಲ್ಲ, ಇದಕ್ಕೇನಿದೆ ಫಿಕ್ಸ್ಡ್ ಪಾಯಿಂಟ್ ಇಲ್ಲ. ಅದಾಯ್ತು. ನೆಕ್ಸ್ಟ್ ನಮ್ಮ ಐ ಡಯಾಮೀಟರ್ 2.3 ಸೆಂಟಿಮೀಟರ್. ಅದು ಅವರೇಜ್ ಅಡಲ್ಟ್ದು ಡಯಾಮೀಟರ್. ಐದು ನಾನು ಬರ್ದಿದ್ನಲ್ಲ ಇವಾಗ, ಇಲ್ಲಿಂದ ಹಿಂಗ್ ಬರ್ದಿದ್ದಲ್ಲ, ಹಿಂಗೆ ಇಲ್ಲಿಂದ ಹಿಂಗ್ ಬರ್ದಿದ್ನಲ್ಲ, ಇಲ್ಲಿಂದ ಡಯಾಮೀಟರ್ ಎಷ್ಟಿರುತ್ತೆ? 2. ಇದು ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ, ಈ ನಿಯರ್ ಪಾಯಿಂಟ್ ಕೇಳಿದ್ದಾರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಇದು ಕನ್ಫ್ಯೂಷನ್ ಮಾಡ್ಕೊಬಾರ್ದು. ಇದು ಡಯಾಮೀಟರ್ ಆಫ್ ಐ, ಇದು ನಿಯರ್ ಪಾಯಿಂಟ್. ಎಲ್ಲರಿಗೂ ಸೇಮ್ ಇರುತ್ತೆ. ಎಲ್ಲ ಅಡಲ್ಟ್ ಅಂದ್ರೆ 2.3 ಅಂದ್ರೆ ಅಷ್ಟಿರುತ್ತೆ. ಏನೋ ಸ್ವಲ್ಪ ಸ್ಲೈಟ್ ಪಾಯಿಂಟ್ 2.3 ಪಾಯಿಂಟ್ ಡಿಫರೆನ್ಸ್ ಆಗ್ಬೋದು. 2.3 ಅಂತೂ ಇದ್ದೇ ಆವರೇಜ್ ಅಡಲ್ಟ್ ಪೀಪಲ್ ಗೆ ಎಷ್ಟು? 5. ವಾಟ್ ಇಸ್ ದ ಡಯಾಮೀಟರ್ ಆಫ್ ಅನ್ ಐ? 2.3. ಇದನ್ನು ಕೇಳಿದ್ದಾರೆ. ಇದು ನಿಯರ್ ಪಾಯಿಂಟ್ ಅಂತೂ ಬೇಜಾನ್ ಸರಿ ಕೇಳಿದ್ದಾರೆ. 9th ಲೆವೆಲ್. ಓಕೆ, ಸೊ ವಾಟ್ ಇಸ್ ದ ನಿಯರ್ ಪಾಯಿಂಟ್ ಇನ್ ಐ ಅಂತಂದ್ರೆ ಸೊ 25 ಸೆಂಟಿಮೀಟರ್. ಫಾರ್ ಪಾಯಿಂಟ್ ಇನ್ಫಿನಿಟಿ. ಆಮೇಲೆ ಡಯಾಮೀಟರ್ ಆಫ್ ಐ ಇಸ್ 2.3 ಸೆಂಟಿಮೀಟರ್. ಫಾರ್ ಪಾಯಿಂಟ್ ಆಯ್ತಾ? ಓಕೆ, ನೆಕ್ಸ್ಟ್ ಡಿಫೆಕ್ಟ್ಸ್. ಇವಾಗ ಯಾವ್ದಕ್ಕೆ ಹೋಗ್ತಾ ಇದೀನಿ? ಪವರ್ ಆಫ್ ಅಕಾಮಿಡೇಷನ್ ಆದ್ಮೇಲೆ ಏನ್ 3 ತರ ಡಿಫೆಕ್ಟ್ ಇದೆ. 3 ತರ ಡಿಫೆಕ್ಟ್ ಇದೆ. ಹೇಳ್ತೀರಾ ಗೊತ್ತಿದ್ರೆ? ಮೊದಲನೇದು ಮಯೋಪಿಯಾ. ಇದಂತೂ ನೋಡಿ, ತಲೆ ಮೇಲೆ ತಲೆ ಬೀಳಿ ಕೇಳಿಸ್ಕೊಳ್ಳಿ ನಿಮಿಷ. ಇಷ್ಟೊತ್ತು ನಾನು ಮಾಡಿದ್ನಲ್ಲ, ಅಲ್ಲಿಂದ ಎಲ್ಲಿಂದ ಐಯಿಂದ ಹಿಡಿದು ಇಲ್ಲಿವರೆಗೂ ಮಾಡಿದ್ರೆ ಒಂದೇ ಮಾರ್ಕ್ಸ್ ಕೊಡೋದು, ಜಸ್ಟ್ 1 ಮಾರ್ಕ್. ಇಲ್ಲಿವರೆಗೆ ನಾನು 3ರಲ್ಲಿ ಈ ಲೆಸನ್ ಅಲ್ಲೇ ಇರೋದು 5 ಮಾರ್ಕ್ಸ್. ಎಷ್ಟು ಮಾರ್ಕ್ಸ್ ಇದೆ ಲೆಸನ್ ಅಲ್ಲಿ ಇರೋದು? 5 ಮಾರ್ಕ್ಸ್. ಅದರಲ್ಲಿ ಒಂದು ಇಲ್ಲಿವರೆಗೂ ಮಾಡಿದ್ನಲ್ಲ, ಇಲ್ಲ ಫಾರ್ ಪಾಯಿಂಟ್ ನಿಯರ್ ಪಾಯಿಂಟ್ ಇದು ಅಥವಾ ಕಾರ್ನಿಯಾ ಯಾವ್ದಾದ್ರು ಒಂದು, ಅದೇ ಕಲರ್ ಪಾರ್ಟ್ ಆಫ್ ದ ಹೈ ಅಥವಾ ದ ಲೈಟ್ ಎಂಟರ್ಸ್ ಇಂಟು, ಯಾವ್ದಾದ್ರು ಇಷ್ಟುವರೆಗೂ ಮಾಡಿರೋದ್ರಲ್ಲಿ ಕೇಳೋದು ಎಷ್ಟು ಮಾರ್ಕ್ಸ್? ಒಂದೇ. ಆದ್ರೆ ಇವಾಗ ಹೇಳ್ತೀನಿ, ಐ ಡಿಫೆಕ್ಟ್ 3 ಇದೆ. ಆ 3ರಲ್ಲಿ 1-2 ಮಾರ್ಕ್ಸ್ ಕೇಳ್ತಾರೆ. ಅದಾದ್ಮೇಲೆ ಲಾಸ್ಟ್ ಅಪ್ಲಿಕೇಶನ್ಸ್ ಇದೆ, ಅದರಲ್ಲಿ ಒಂದು ಯಾವ್ದಾದ್ರು ಕೇಳ್ತಾರೆ. ಅರ್ಥ ಆಯ್ತಲ್ವಾ? ಸೊ ಡಿಫೆಕ್ಟ್ಸ್ ಆಫ್ ಐ. ನೆಕ್ಸ್ಟ್ ಯಾವುದು? ಡಿಫೆಕ್ಟ್ಸ್. 3 ಟೈಪ್ಸ್ ಆಫ್ ಡಿಫೆಕ್ಟ್ಸ್ ಇದೆ. 3 ತರ ಇದೆ ಡಿಫೆಕ್ಟ್ಸ್. ಮೊದಲನೇದು ಮಯೋಪಿಯಾ. ಏನಂತೀವಿ? ಸೈಂಟಿಫಿಕ್ ವರ್ಡ್ ಮಯೋಪಿಯಾ ಅಂದ್ರೆ ಶಾರ್ಟ್ ಸೈಟೆಡ್ನೆಸ್. ಏನ್ ಹೇಳಿ? ದೂರದ ಕಾಣಿಸಲ್ಲ, ಉಲ್ಟಾ ಇಟ್ಕೊಬೇಕು ನೀವು. ಶಾರ್ಟ್ ಸೈಟೆಡ್ನೆಸ್ ಅಂದ್ರೆ ದೂರದ ಕಾಣಲ್ಲ. ಅದಕ್ಕೆ ಸೈಂಟಿಫಿಕ್ ನೇಮ್ ಏನು? ಅವ್ರು ಶಾರ್ಟ್ ಸೈಟೆಡ್ನೆಸ್ ಅಂತ ಕೊಡಲ್ಲ. ಎಕ್ಸಾಮ್ ಅಲ್ಲಿ ಏನಂತ ಕೇಳ್ತಾರೆ? ಕೇಳಿದ್ದಾರೆ. ಅದ್ ಮುಂದೆ ನಾನು ಹೇಳ್ತೀನಿ. ಇದಕ್ಕೆ ಯಾವ ಲೆನ್ಸ್ ಯೂಸ್ ಮಾಡಬೇಕು, ಮಯೋಪಿಯಾ ಅಂದ್ರೆ ಏನು ಅಂತ 2 ಮಾರ್ಕ್ಸ್ ಅದನ್ನೆಲ್ಲ ಬರಿಬೇಕು ನೀವು. ಅದ್ರ ಕರೆಕ್ಷನ್ ಏನು, ಅದಕ್ಕೆ ಯಾವ ಲೆನ್ಸ್ ಹಾಕೋಬೇಕು ನಾವು, ಅದ್ರದ್ದು ಏನು, ಏನ್ ಕಾಣಿಸಲ್ಲ, ಮಯೋಪಿಯಾ ಕೈ ಅಂದ್ರೆ ಏನು,
ಅದೆಲ್ಲ ಫುಲ್ ಯಾವ ತರ ಆಗಿರುತ್ತೆ ಅದೆಲ್ಲ ನಾನು ಇವಾಗ ನೀಟಾಗಿ ಹೇಳ್ತೀನಿ ಅಷ್ಟು. ಅದನ್ನ 3 ತರ ಡಿಫೆಕ್ಟ್ ಇದೆ. ಮೊದಲನೇದೇನು ಯಾವುದು? ಮಯೋಪಿಯಾ. ಮಯೋಪಿಯಾ ಏನಂಗಂದ್ರೆ ದೂರ ಕಾಣಲ್ಲ. ನೆಕ್ಸ್ಟ್ ಹೈಪರ್ಮೆಟ್ರೋಪಿಯಾ. ಮಾಡಿದಾರಲ್ಲ ನಿಮ್ಗೆ? ಮಾಡಿಲ್ಲ ಸ್ಕೂಲಲ್ಲಿ? ಮಾಡಿದ್ದಾರೆ ಆದ್ರೆ ಅರ್ಥ ಆಗಿಲ್ಲ. ಇವಾಗ ಅರ್ಥ ಆಯ್ತಾ? ಅದಕ್ಕೆ ನೀಟಾಗಿ ನೋಡ್ಕೊಳ್ಳಿ, ಬರ್ಕೊಳ್ಳಿ. ನೋಡ್ಕೊಂಡ್ರೆ ನಾನು ಪಾಠ ಮಾಡೋ ಒಂದ್ಸರಿ ಮನೆಗೆ ಹೋಗಿ ಒಂದ್ಸರಿ ಓದ್ಕೊಂಡು ಬರ್ಬೇಕಾದ್ರೆ ಒಂದ್ಸರಿ ನೋಡ್ಕೊಂಡು ಇವಾಗ ಗಮನ ಇಟ್ಟು ಕೇಳಿಸ್ಕೊಂಡ್ರೆ ನೀಟಾಗಿ ಏನ್ ಮಾರ್ಕ್ಸ್ ಬರ್ಬೇಕು ಅಷ್ಟು ನಾನು ಹೇಳಿ. ಇವಾಗ ವಾಟ್ ಈಸ್ ಪವರ್ ಆಫ್ ಅಕಾಮಡೇಷನ್, ವಾಟ್ ಈಸ್ ದ ನಿಯರ್ ಪಾಯಿಂಟ್ ಅಂತ ಕೇಳಿದ್ದಾರೆ. ಅರ್ಥ ಆಯ್ತಾ? ಅದನ್ನ ಕೇಳಿದ್ದಾರೆ. ಅದನ್ನ ಅಷ್ಟೇ 1 ಮಾರ್ಕ್ಗೆ. ಆಮೇಲೆ ಇಲ್ಲಂತೂ ಮಯೋಪಿಯಾ, ಇದ್ರದಂತೂ 2 ಮಾರ್ಕ್ಸ್ಗೆ. 3ರಲ್ಲಿ ಯಾವ್ದಾರ 2 ಮಾರ್ಕ್ಸ್, ಅದು ಜಾಸ್ತಿ ಮಯೋಪಿಯಾನೇ ಕೇಳಿದ್ರು. ಮಯೋಪಿಯಾ, ಆಮೇಲೆ ಹೈಪರ್ಮೆಟ್ರೋಪಿಯಾ. ಇದು ಏನಾಯ್ತು? ಶಾರ್ಟ್ ಸೈಟ್ನೆಸ್, ದೂರ ಕಾಣಿಸಲ್ಲ. ಇದ್ರದ್ದೇನು? ಅದ್ರ ಕಾಣಿಸಲ್ಲ. ಏನಂತೀವಿ ನಾವು? ಹೈಪರ್ಮೆಟ್ರೋಪಿಯಾ. ಇದನ್ನ ನಾವು ಶಾರ್ಟ್ ಸೈಟೆಡ್ನೆಸ್ ಇದಕ್ಕೆ ನಾವೇನಂತ ಕರಿತೀವಿ? ಲಾಂಗ್ ಸೈಟೆಡ್ನೆಸ್. ಅರ್ಥ ಆಯ್ತಲ್ವಾ? ಅಥವಾ ಲಾಂಗ್ ಅಥವಾ ಫಾರ್ ಸೈಟೆಡ್ನೆಸ್ ಅಂತಾನೂ ಕರಿಬಹುದು. ಎರಡು ಸೇಮ್. ಲಾಂಗ್ ಸೈಟೆಡ್ನೆಸ್ ಅಂದ್ರೂ ಒಂದೇ, ಫಾರ್ ಸೈಟೆಡ್ನೆಸ್ ಅಂದ್ರೂ ಒಂದೇ. ಫಾರ್ ಅಂದ್ರೆ ನಾವು ಉಲ್ಟಾ ತಿಳ್ಕೊಂಡ್ಬಿಟ್ಟು ಶಾರ್ಟ್ ಸೈಟೆಡ್ನೆಸ್ ಅಂದ್ರೆ ದೂರದ ಕಾಣಿಸಲ್ಲ, ಲಾಂಗ್ ಹತ್ರದ ಕಾಣಿಸಲ್ಲ. ಇನ್ನೊಂದಿದೆ, ಇದು ಪ್ರೆಸ್ ಬಯೋಪಿಯಾ. ದೂರದ್ದು ಕಾಣಲ್ಲ, ಇದು ವಯಸ್ಸಾದ್ಮೇಲೆ ಬರೋದು. ದೂರದ್ದು ನ್ಯಾಯವಾಗಿ ಕಾಣಲ್ಲ, ಹತ್ರದ್ದು ನ್ಯಾಯವಾಗಿ ಕಾಣಲ್ಲ. ಇದು 40 ಇಯರ್ಸ್ ಮೇಲ್ನವರಿಗೆ ಅವ್ರಿಗೆ ಸ್ಪೆಕ್ಸ್ಗೆ ಕೆಳಗಡೆ ನೋಡಿ. ಅವ್ರು ನೋಡಿ ಲೆನ್ಸ್ ನೋಡಿ, ಇಲ್ಲೊಂದು ಮೇಲ್ ಅಂದ್ರೆ ರೀಡಿಂಗ್ ದೂರದ ಕಾಣಿಸಕ್ಕೆ ಹಿಂಗ್ ನೋಡಿದ್ರೆ ರೀಡಿಂಗ್ ಗ್ಲಾಸ್ ಒಂದು, ದೂರದ ನೋಡಿದವ್ರಿಗೊಂದು ಅಂತ. ಅದು ಯಾವ್ದಕ್ಕೆ ಬರುತ್ತೆ ಅಂತಂದ್ರೆ ಯಾವುದು? ಪ್ರೆಸ್ ಬಯೋಪಿಯಾ. ನೋಡಿ, ಈ ತರ 3 ಡಿಫೆಕ್ಟ್ ಇದೆ ಕಣ್ಣಿಂದು. ಇದು 2 ವಯಸ್ಸಾದ್ಮೇಲೆ ಬರೋದಿತ್ತು. ಏನು ದೂರದ್ದು ಸ್ವಲ್ಪ 40 ವರ್ಷ ಆದ್ಮೇಲೆ 40, ನನ್ಗೆ ಇನ್ನು ಮಾರ್ಚ್ ಆದ್ಮೇಲೆ 40 ಆಗುತ್ತೆ ಅಂದ್ರೆ ಇನ್ನ ಏನ್ ದೇವ್ರು ಚೆನ್ನಾಗಿ ಇಟ್ಟ ಕಣ್ಣು. ಅರ್ಥ ಆಯ್ತಾ? ಓಕೆ, ಚೆನ್ನಾಗಿ ಇಟ್ಕೊಂಡು ಓದ್ಬೇಕಲ್ಲ, ಓದಿ ಬರೀ. ನೋಡಿ, ಮಯೋಪಿಯಾ ಅಂದ್ರೆ ಏನು? ಶಾರ್ಟ್ ಸೈಟೆಡ್ನೆಸ್ ಅಂದ್ರೆ ಏನು? ದೂರದ. ಹೈಪರ್ಮೆಟ್ರೋಪಿಯಾ ಅಂದ್ರೆ ಏನು? ಪ್ರೆಸ್ ಬಯೋಪಿಯಾ ಅಂದ್ರೆ 2 ನ್ಯಾಯವಾಗಿ ಕಾಣಿಸಲ್ಲ. ಅವಾಗ ನಾವೇನ್ ಮಾಡ್ತೀವಿ? ಅದಕ್ಕೆ ಸೀಲಿಯರ್ ಮಸಲ್ಸ್ ಡಲ್ ಆಗಿರುತ್ತೆ. ದೂರದ್ದು ಹತ್ರದ್ದು ಹಿಂಗೆ ಅದು ಇದು ಮಾಡ್ತಾ ಇರಲ್ಲ. ಅದಕ್ಕೆ ಅದು 2 ಕಾಣಿಸಲ್ಲ. ಅವಾಗ ನಾವೇನ್ ಮಾಡ್ತೀವಿ? ಎಕ್ಸ್ಟ್ರಾ ಏನ್ ಮಾಡ್ತಾರೆ? ಲೆನ್ಸ್ 2 ಬಯೋ ಏನೋ ಅದಕ್ಕೆ ಅಂತಾರೆ ನಾವು ಬೈಫೋಕಲ್ ಅಂತಂದ್ರೆ ಕಾನ್ವೆಕ್ಸ್ ಇರುತ್ತೆ, ಕಾನ್ಕೇವ್ ಇರುತ್ತೆ. ಅರ್ಥ ಆಯ್ತಲ್ಲ? ಆ ತರದ ಇದು ಅರ್ಥ ಆಯ್ತಾ? ಡಿಫೆಕ್ಟ್ಸ್ ಆಫ್ ಐ. ಬರ್ಕೊಳ್ಳಿ ಈಗ. ಪವರ್ ಆಫ್ ಅಕಾಮಡೇಷನ್.